ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಇವತ್ತಿನ ಬ್ಲಾಗ್ ಶನಿವಾರದ ಬ್ಲಾಗ್ ಆಗಿರುತ್ತೆ. ಸೊ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸಿದ್ದೀನಿ. ಗೊತ್ತಲ್ಲ ನನ್ನ ರೊಟೀನ್ ಎಲ್ರಿಗೂ ಗೊತ್ತೇ ಇದೆ. 4 ಗಂಟೆಗೆ ಎದ್ದು ಪೂಜೆ ಎಲ್ಲ ಮುಗಿಸೋದು. ಸೊ ತಿಂಡಿ ಉಪ್ಪಿಟ್ಟು ಮಾಡ್ಕೊಂಡು ತಿಂದು ಎಲ್ಲಿಗೆ ಹೊರಟಿದ್ದೀನಿ ಅಂತ ಗೊತ್ತಾಯಿದ್ದೀರಾ? ಸೊ ಯುಗಾದಿ ಶಾಪಿಂಗ್ ಅಂತ ಹೊರಟಿದ್ದೀನಿ. ಸಾರಿ ಕಲೆಕ್ಷನ್ ಅಂದರೆ ಯುಗಾದಿ ಶಾಪಿಂಗ್ ಅಂತ ಹೊರಟಿದ್ದೀನಿ. ಮಕ್ಕಳಿಗೆ ಬಟ್ಟೆಗಳು ಕೊಡಿಸ್ಬೇಕು. ಸುಜಿತ್ಗೆ ಇಲ್ಲೇ ರಾಜಾರಾಮಲ್ಲಿ ತೊಗೋತೀವಿ, ಹಂಗೆಲ್ಲೂ ಅಡ್ಜಸ್ಟ್ ಆಗೋಲ್ಲ. ರೋಹಿತ್ಗೆ ಮಾತ್ರ ತುಮಕೂರಲ್ಲಿ ತೊಗೊಬರ್ತೀನಿ. ಇನ್ನು ಸ್ಯಾರಿಗಳು ಕೂಡ ನೋಡೋಣ, NS ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಮೈಸೂರು ಸಿಲ್ಕ್ ನೋಡೋಣ ಅಂತ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಈ ಡ್ರೆಸ್ನ ನೀವು ಕೇಳ್ತೀರಾ. ಸೊ ವಿಡಿಯೋನಲ್ಲಿ ನಿಮ್ಗೆ ಇದೊಂಥರ ರೆಡ್ ಥರ ಕಾಣಿಸ್ತಿದೆ ಅಲ್ವಾ? ಆ್ಯಕ್ಚುಲಿ ಇದು ಡಾರ್ಕ್ ಪಿಂಕ್, ಸಖತ್ತಾಗಿದೆ ಡ್ರೆಸ್ ಅಂತೂ. ನೆನ್ನೆನೇ ಇನ್ನೂ ಬೈ ಮಾಡಿರೋದು ಶ್ವೇತಾ ಅವ್ರ ಶಾಪಲ್ಲಿ. ಸೊ ಎಷ್ಟು ಚೆನ್ನಾಗಿದೆ ಈ ಸಲ ಕಲೆಕ್ಷನ್ ಅಂದರೆ ಖಂಡಿತ ನೀವು ಮಿಸ್ ಮಾಡ್ಕೊಂಡಾರ ಅನ್ಲಕ್ಕಿಂತಲೇ ಹೇಳ್ಬೋದು. ಯಾಕೆಂದರೆ ಅಷ್ಟು ಚೆನ್ನಾಗಿದೆ ಕಲೆಕ್ಷನ್ನು. ಇದನ್ನು ಡೀಟೇಲಾಗಿ ತೋರಿಸ್ತೀನಿ. 3 ಪೀಸ್ ಸೆಟ್ಟಲ್ಲಿ ಇದನ್ನು ತೊಗೊಂಡಿರೋದು 1100 ರೂಪೀಸ್ಗೆ ಇದನ್ನು ಕೊಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದರೆ, ನಾನು ಕೂಡ ಇತ್ತೀಚೆಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇದ್ದೀನಿ. ಶ್ವೇತಾ ಅವ್ರ ಶಾಪಲ್ಲಿ ಇದ್ದಂಥ ಕ್ವಾಲಿಟಿ ಬಟ್ಟೆಗಳನ್ನೇ 1700, 800, 1900ವರೆಗೂ ಮಾರ್ತಾ ಇದ್ದಾರೆ. ಸೊ ಇವರು ಎಷ್ಟು ರೀಸನಬಲ್ ರೇಟಲ್ಲಿ ಕೊಡ್ತಾ ಇದ್ದಾರೆ ಅಂತಂದರೆ, ನಾನು ಕೂಡ ಸುಮಾರಷ್ಟು ನೋಡಿಬಿಟ್ಟೆ, ಸುಮಾರಷ್ಟು ಪೇಜ್ಗಳನ್ನ ನೋಡಿದ್ದೀನಿ. ಆಮೇಲೆ ನಮ್ಮ ಗುಬ್ಬಿನಲ್ಲಿ ಇತರೆ ಶಾಪ್ಗಳಲ್ಲೂ ಕೂಡ ತುಂಬ ಕಾಸ್ಟ್ಲಿನೇ ಇದೆ. ಅದರಲ್ಲೂ ಮಲ್ಚಂದೇರಿನ 1900, 2000ಕ್ಕೆಲ್ಲ ಮಾರ್ತಾ ಇದ್ದಾರೆ ನಮ್ಮ ತುಮಕೂರು ಸೈಡಲ್ಲೆಲ್ಲ. ಸೊ ಇವ್ರೊಂದು ಶಾಪಲ್ಲಿ ಮಲ್ಚಂದೇರಿ ಎಲ್ಲ 1499 ಕೊಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ಸ್ನೇಹಿತರೆ, ನಿಜವಾಗ್ಲೂ. ಸೊ ಇನ್ನೂ ಯಾರೆಲ್ಲ ಬ್ಲಾಗ್ನ ನೋಡಿಲ್ಲ, ಶ್ವೇತಾ ಅವ್ರ ಶಾಪ್ದು ನೋಡ್ಕೊಂಬಂದು ಕಲೆಕ್ಷನ್ ನಿಮಗೆ ಇಷ್ಟ ಆಗುತ್ತೆ. ಶಾಪ್ಗೆ ವಿಸಿಟ್ ಮಾಡಿ, ಇನ್ನೂ ಒಂದು ರೀಸನಬಲ್ ರೇಟಲ್ಲಿ ಕೊಡ್ತಾರೆ. ನನಗಂತೂ ನಿಜ ನೆನ್ನೆ ಎಷ್ಟು ಖುಷಿ ಆಗೋಯ್ತು ವಿಡಿಯೋ ಮಾಡೋಕ್ಕೆ ಅಂತಂದರೆ, ಕಲೆಕ್ಷನ್ ಚೆನ್ನಾಗಿದ್ದಷ್ಟು ನಮಗೆ ಅಷ್ಟು ಖುಷಿ ಆಗುತ್ತೆ ವಿಡಿಯೋ ಮಾಡೋಕ್ಕೆ. ಸೊ ನಾನು ಕೂಡ ಒಂದು 5 ಸೆಟ್ಟು ಡ್ರೆಸ್ಗಳನ್ನ ತೊಗೊಂಬಂದಿನಿ. ನನ್ನ ಯುಗಾದಿ ಡ್ರೆಸ್ ಶಾಪಿಂಗ್ ಮುಗೀತು. ಯಾಕೆಂದರೆ ಶ್ವೇತಾ ಅವ್ರ ಶಾಪಲ್ಲಿ ಆಲ್ಮೋಸ್ಟ್ ನಾನು ಖರೀದಿ ಮಾಡೋವಂಥದ್ದು. ಈ ಡ್ರೆಸ್ನ ಡೀಟೇಲಾಗಿ ತೋರಿಸ್ತೀನಿ. ಸೊ ಯಾರೂ ಮಿಸ್ ಮಾಡ್ಕೋಬೇಡಿ. ಇನ್ನೂ ಯುಗಾದಿವರೆಗೂ ಒಳ್ಳೊಳ್ಳೆ ಕಲೆಕ್ಷನ್ ಬರ್ತಾ ಇರುತ್ತೆ. ಸ್ಯಾರಿ ಕಲೆಕ್ಷನ್ ಬರ್ತಾ ಇದೆ. ಇನ್ನೂ ಹೇಳ್ಬೇಕು ಅಂತಂದರೆ ಸದ್ಯದಲ್ಲೇ ಅವರು ಹೊಸ ಶಾಪ್ನ ಓಪನ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೊಂದು ಬಿಗ್ ಆಫರ್ನ ಕೊಡ್ತಾ ಇದ್ದಾರೆ ನಿಮಗೆ. ಸೊ ಯಾವಾಗ ಏನು ಅಂತ ಅನೌನ್ಸ್ ಮಾಡಿಲ್ಲ. ಅನೌನ್ಸ್ ಮಾಡಿದ ಮೇಲೆ ನನ್ನ ಬ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸುಮಾರಷ್ಟು ಜನ ಹೆಣ್ಮಕ್ಳಿಗೆ ಹೆಲ್ಪ್ ಆಗುತ್ತೆ. ಸೊ ಈ ಡ್ರೆಸ್ಗಳೆಲ್ಲವೂ ಕೂಡ ಬೈ ಮಾಡಿ, ಯಾರು ಮಿಸ್ ಮಾಡ್ಕೋಬೇಡಿ. ನೆನ್ನೆ ಹಾಕಿರೋ ಅಂಥ ಸ್ಟಾಕು ಒಂದು ಡೇಗೇ ಸ್ಟಾಕ್ ಔಟ್ ಆಗಿದೆ ಅಂದರೆ ನೀವೇ ಯೋಚನೆ ಮಾಡಿ ಎಷ್ಟು ಜನ ಬಟ್ಟೆಗಳನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂತ. ಒಬ್ಬೊಬ್ಬರು 10-15 ಡ್ರೆಸ್ಗಳನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಕ್ವಾಲಿಟಿ ಚೆನ್ನಾಗಿದೆ, ರೀಸನಬಲ್ ರೇಟಲ್ಲಿ ಸಿಗ್ತಾ ಇದೆ. ಸೊ ಯಾತಕ್ಕೆ ಬಿಡಬೇಕು ಹೆಣ್ಮಕ್ಳು ಅಂತ ಒಬ್ಬೊಬ್ರು 10-12 ಡ್ರೆಸ್ಗಳನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ನಿಜ ಖುಷಿ ಆಗುತ್ತೆ ನೋಡೋದಕ್ಕೆ. ಯಾಕೆಂದರೆ ನಮ್ಮ ಕಡೆಯಿಂದ ಯಾಕೆ ಯೂಟ್ಯೂಬ್ಗೆ ವಿಡಿಯೋ ಹಾಕಿಸ್ತಾರೆ ಅಂತಂದರೆ, ಮಿಕ್ಕವರೆಲ್ಲ ಫ್ರೀ ಆಗಿರ್ತಾರೆ, ಆರಾಮಾಗಿ ವೀಡಿಯೋಗಳನ್ನ ಹಾಕ್ತಾ ಇರ್ತಾರೆ ಇನ್ಸ್ಟಾಗೆ. ಸೊ ಈಕೆಗೆ ಹೆಂಗೆ ಅಂತಂದರೆ ಅಲ್ಲಿ ಕಸ್ಟಮರ್ ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ, ಅಷ್ಟು ಕಸ್ಟಮರ್ ಹೋಗ್ತಾ ಇದ್ದಾರೆ. ಆಮೇಲೆ ಇನ್ನೊಂದೇನು ಅಂತಂದರೆ ಅವ್ರಿಗೆ ವೀಡಿಯೋ ಮಾಡೋಕ್ಕೆ ಇನ್ನೆಲ್ಲಿಂದ ಟೈಮ್ ಬರುತ್ತೆ ಸ್ನೇಹಿತರೆ. ನಿಜ ಪಾಪ ಅವರು ನೆನ್ನೆ ಬಂದಿರೋ ಸ್ಟಾಕ್ನ ವೀಡಿಯೋ ಮಾಡಿ ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಅಷ್ಟು ಜನ ಕಸ್ಟಮರು ಇನ್ನು ಕಿತ್ತಾಡ್ಕೊಂಡು ತೊಗೊಂಡು ಹೋಗ್ತಾ ಇದ್ದಾರೆ ಡ್ರೆಸ್ಗಳನ್ನ. ಹಂಗಿದ್ದಾಗ ಅವ್ರಿಗೆ ವೀಡಿಯೋ ಹೇಳ್ತಾ ಇದ್ರು. ನೆನ್ನೆ 11 ಗಂಟೆಲಿ ಕಾಲ್ ಮಾಡಿದ್ದಾರೆ ನನಗೆ, ಶ್ವೇತಾ ವೀಡಿಯೋ ಮಾಡೋಕೆ ಒಂದು ಡ್ರೆಸ್ ಸಿಗ್ತಾ ಇಲ್ಲ ಶ್ವೇತಾ, ಹಂಗೆ ಕಸ್ಟಮರ್ ಎತ್ಕೊಂಡು ಹೋಗ್ತಾ ಇದ್ದಾರೆ, ನನಗೆ ಒಂದು ಡ್ರೆಸ್ ಬಿಡ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ ಡ್ರೆಸ್ಗಳು. ಸೊ ನಿಜ ಹೇಳ್ತೀನಿ, ನಿಜ ಅವ್ರಿಗೊಂದು ವೀಡಿಯೋ ಮಾಡೋಕ್ಕೂ ಟೈಮ್ ಇಲ್ಲ. ನೀವೇ ಯೋಚನೆ ಮಾಡಿ, ಒಂದು ದಿನಕ್ಕೆ ಸ್ಟಾಕ್ ಔಟ್ ಆಗ್ತಾ ಇದೆ ಡ್ರೆಸ್ಸು ಅಂತಂದರೆ ನೀವೇ ಯೋಚನೆ ಮಾಡಿ ಡ್ರೆಸ್ ಕಲೆಕ್ಷನ್ ಹೇಗಿದೆ, ಕ್ವಾಲಿಟಿ ಹೇಗಿದೆ ಅಂತ. ಬನ್ನಿ ಈ ಡ್ರೆಸ್ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಸೊ ಇದ್ದರೆ ಫೋನ್ ಮಾಡಿ ಎನ್ಕ್ವೈರಿ ಮಾಡಿ, ಸೈಜಸ್ ಇದ್ದರೆ ತೊಗೋಬೋದು. ಸೊ ಎಮ್ ಸೈಜಲ್ಲಿ ನಾನು ತೊಗೊಂಡಿದ್ದೀನಿ. ಎಮ್ಮೇ ಇಷ್ಟೊಂದು ಲೂಸ್ ಆಗ್ತಾಯಿದೆ, ಹಿಡಿಬೇಕು. ಇನ್ನೂ ನೋಡಿ ಇಲ್ಲೆಲ್ಲ ಎಷ್ಟು ಲೂಸ್ ಇದೆ ಅಂದರೆ ಸ್ಟಿಚ್ ಹಾಕ್ಕೊಬೇಕು. ನಾನು ತುಮಕೂರು ಹೊರಟಿದೆ, ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ಬನ್ನಿ ತೋರಿಸ್ತೀನಿ. ಫುಲ್ ಡ್ರೆಸ್ ಅಂತಲೇ ಹೇಳ್ಬೋದು. ಸಖತ್ ಚೆನ್ನಾಗಿದೆ. ರಿಯಲಾಗಿ ನೋಡೋಕ್ಕಂತೂ ವೀಡಿಯೋಕ್ಕಿಂತ ರಿಯಲಾಗಿ ನೋಡಿ ಈ ಡ್ರೆಸ್ಸು ಪಿಂಕಿ ಪಾಂಕಿ ಅಂತ ಪಿಂಕ್ ಕಲರ್ ತೊಗೊಂಡಿದ್ದೀನಿ ನಾನು. ಸೊ ನೋಡಿ ಇದು ವರ್ಕ್ ಡೀಟೇಲ್ಸ್ ಏನು ಗೊತ್ತಾ, ಇದು ಎಂಬ್ರಾಯ್ಡ್ರಿ ವರ್ಕು ಕಂಡ್ರಿ. ಇದು ಯಾವುದೇ ಇದಲ್ಲ, ಏನು ಸುಮ್ಮನೆ ಪೇಂಟ್ ಮಾಡಿರೋದಲ್ಲ, ಎಂಬ್ರಾಯ್ಡ್ರಿ ವರ್ಕ್, ಫುಲ್ ಎಂಬ್ರಾಯ್ಡ್ರಿ ವರ್ಕ್ ಇದು, ಹ್ಯಾಂಡ್ ವರ್ಕು. ಮತ್ತು ಇಲ್ಲಿ ನೋಡಿ ನೆಟ್ ಕೊಟ್ಟಿದ್ದಾರೆ, ಎಷ್ಟು ಚೆನ್ನಾಗಿದೆ ನೋಡಿ ಇದು. ಇನ್ನು ಇದರಲ್ಲೂ ಕೂಡ ನೋಡಿ, ಸೊ ನೋಡಿ ನೀವೇನೆ, ಪ್ಯಾಂಟು ಕೂಡ ತುಂಬ ಕಂಫರ್ಟಬಲ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಗೊತ್ತಾ. ನೋಡಿ ಇದು ಕೂಡ ಎಂಬ್ರಾಯ್ಡ್ರಿ ವರ್ಕು. ನೋಡಿ ನಿಮ್ಗೆ ಇಲ್ಲೂ ಕೂಡ ಲೇಸ್ ವರ್ಕ್ ಕೊಟ್ಟಿದ್ದಾರೆ ನೋಡಿ. ಇಲ್ಲೂ ಕೂಡ ಏನಂತಾರೆ ಇದು
ನೆಟ್ ವರ್ಕ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಕಣ್ರಿ ನಿಜವಾಗ್ಲೂ. ಯಾರು ಮಿಸ್ ಮಾಡ್ಕೋಬೇಡಿ. ಪಿಂಕ್ ಯಾರು ಇಷ್ಟಪಡ್ತೀರಾ, ಪಿಂಕ್ ಕಲರ್ಸ್ ಯಾರು ಇಷ್ಟಪಡ್ತೀರಾ ಬೈ ಮಾಡಿಬಿಡಿ, ಪಟ್ ಅಂತ ಬೈ ಮಾಡಿಬಿಡಿ. ಇನ್ನು ದುಪ್ಪಟ ಬಗ್ಗೆ ಹೇಳಂಗಿಲ್ಲ ನೋಡಿ. ಇದೆಲ್ಲ ಪೇಂಟ್ ಅಲ್ಲ, ಇದೆಲ್ಲ ವರ್ಕು, ಎಂಬ್ರಾಯ್ಡ್ರಿ ಥ್ರೆಡ್ ವರ್ಕ್. ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ. ದುಪ್ಪಟ ಅಂತೂ ಫುಲ್ಲು ದೊಡ್ಡದು ಕೊಟ್ಟಿದ್ದಾರೆ, ಸಖತ್ತಾಗಿದೆ. 1100 ರುಪೀಸ್ಗೆ ಯಾರಿಗೆ ಕೊಡ್ತಾರೆ ಈ ಡ್ರೆಸ್ನ? ಎಷ್ಟು ಚೆನ್ನಾಗಿರೋ ಡ್ರೆಸ್ನ, ಅದರಲ್ಲೂ ಪ್ಯೂರ್ ಕಾಟನ್ನಲ್ಲಿ. ಮಿಸ್ಟೇಕ್ ಸೊ ಮಿಸ್ ಮಾಡ್ದಿರ ಬೈ ಮಾಡಿ. ಗೊತ್ತಲ್ಲ ಶ್ವೇತಾ ಅವ್ರ ಶಾಪು ಅಂತಂದರೆ ಗೋಸಲ ಲೇಡೀಸ್ ಫ್ಯಾಷನ್ ಟ್ರೆಂಡ್. ಸೊ ಯಾವಾಗಲೂ ಹೇಳ್ತಾ ಇರ್ತೀನಿ, ಯಾಕೆ ಅಂದರೆ ನನಗೆ ತುಂಬ ಇಷ್ಟ ಅವ್ರ ಶಾಪು, ಮತ್ತು ಅವ್ರು ನಡ್ಕೊಳ್ಳೋ ರೀತಿ, ಅವ್ರ ಕಸ್ಟಮರ್ನ ಕೇರ್ ಮಾಡೋ ರೀತಿ, ಜೊತೆಗೆ ಮೇಯ್ನಾಗಿ ಅವರು ರೀಸನಬಲ್ ರೇಟು, ಬೆಸ್ಟ್ ಕ್ವಾಲಿಟಿ ಮೇಯ್ನಾಗಿ. ಸೊ ನಿಮ್ಗೆ ಗೊತ್ತಿದೆ, ನಾನು ಯಾವುದೇ ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಆಗಲ್ಲ. ಸೊ ಹಂಗಾಗಿ ನನ್ನ ವ್ಯೂವರ್ಸಿಗೆ ನಾನು ತಿಳಿಸ್ಕೊಡ್ತಾ ಇರ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ. ಇದೆಲ್ಲ ರಿಯಲ್ ಮಿರರ್ ವರ್ಕ್, ಸಖತ್ ಚೆನ್ನಾಗಿದೆ ಡ್ರೆಸ್ ಅಂತೂ. ರಿಯಲಾಗಿ ನೋಡಿ ಇದು. ಯಾಕೆ ಅಂದರೆ ಈ ಲೈಟ್ ಬೆಳಕಲ್ಲಿ ಅಥವಾ ವಿಡಿಯೋ ಎಫೆಕ್ಟಿಗೆ ಇದು ರೆಡ್ ಕಲರ್ ಕಾಣಿಸ್ತಾ ಇರ್ಬೋದು, ಡಾರ್ಕ್ ಪಿಂಕ್. ಇದು ರಿಯಲಾಗಿ ನೋಡೋಕ್ಕೆ ಇನ್ನೂ ಮಸ್ತಾಗಿ ಕಾಣಿಸ್ತಾ ಇದೆ ಡ್ರೆಸ್ ಅಂತೂ. ಸೊ ಯಾರು ಮಿಸ್ ಮಾಡ್ಕೊಂಬೇಡಿ ಆಯಿತಾ. ಬನ್ನಿ ಇವಾಗ ಶಾಪಿಂಗ್ ಓಡೋಣ. ಹಲೋ ಸ್ನೇಹಿತರೆ, ಇದು ಮಂಗಳವಾರ ನಮ್ಮ ಮನೇಲಿ ತೇರಬ್ಬ ಆಯಿತು. ಬುಧವಾರದ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಊರಿಗೆ ಹೋಗಿದ್ದಂತಹ ಒಂದು ಬ್ಲಾಗ್ನ ನಾನು ಶೇರ್ ಮಾಡೋಕ್ಕೆ ಆಗಿರಲಿಲ್ಲ. ಬುಧವಾರ ಇನ್ನು ಊರಿಗೆ ಶನಿದೇವರು ಬರ್ತಾ ಇದೆ. ಸೊ ಅದಕ್ಕೋಸ್ಕರ ಸಂಜೆ 5:30 ಓಡ್ತಾ ಇದ್ದೀನಿ. ಬಟ್ ಇಲ್ಲಿ ಆಲ್ರೆಡಿ ಡ್ರೈವರ್ ಎಲ್ಲ ಬಂದಿದ್ದರು, ಕಾರ್ ತೆಗಿತಾ ಇದ್ರು. ತುಂಬ ಗಡಿಬಿಡಿ, ಲೇಟೇ ಆಗೇ ಹೋಗಿತ್ತು. ಹಬ್ಬದ ಹಿಂದಿನ ದಿವಸ ಎಲ್ಲ ಕ್ಲೀನ್ ಮಾಡಿಕೊಂಡು, ಹಬ್ಬ ಆದಮೇಲೆಲ್ಲ ಪಾತ್ರೆ ಎಲ್ಲ ತೊಳೆದು ಅದೆಲ್ಲ ಜೋಡಿಸಿ ಹೊರಡೋ ಅಷ್ಟರಲ್ಲಿ ನನಗೆ ಇನ್ನು ಬೆಳಗ್ಗೆ ಸಂಜೆ ಇವಾಗ ಹೊರಟ್ವಿ ನೋಡಿ. ಸಂಜೆ ಟೈಮ್ 5:30. ಎಷ್ಟೋ ಸಲ ಅಂದ್ಕೋತೀವಿ ದೇವ್ರು ಬರೋಕ್ಕೆ ಮುಂಚೆನೇ ನಾವು ಹೊರಟ್ಬಿಡೋಣ ಅಂತ ಅಂದ್ಕೋತೀವಿ. ಬಟ್ ಆಗೋದೇ ಇಲ್ಲ. ಕರೆಕ್ಟಾಗಿ ದೇವ್ರು ಎಂಟ್ರಾಗಿರ್ತಾರೆ ಊರೊಳಗೆ, ಆ ಟೈಮ್ಗೆ ಹೋಗಿ ಸಿಗಾಕೊಂತೀವಿ. ಸೊ ನಾವು ಕೂಡ ನಮ್ಮ ಮನೆಯವ್ರ ಕಾರಲ್ಲಿ ಬಿಟ್ಬಿಟ್ಟು ನಾನು ಇಳಿದ್ಬಿಟ್ಟು ಹೊಟ್ಟೋಗ್ಬಿಡ್ತೀನಿ. ಯಾಕೆಂದರೆ ಶನಿದೇವ್ರು ಮುಂದೆ ಹೋಗ್ಬೇಕಾದ್ರೆ ನಾವು ಮಹಾರಾಜನ ಥರ ಕಾರಲ್ಲಿ ಕೂತ್ಕೊಂಡು ಹಿಂದೆ ಹೋಗೋಕ್ಕಾಗುತ್ತಾ ಸ್ನೇಹಿತರೆ? ಸೊ ಮೊದಲೇ ನಮಗೆ ಶನಿದೇವರು ಅಂದರೆ ಭಯ ಭಕ್ತಿ ಜಾಸ್ತಿ. ನಾನು ಕಾರ್ ಇಳಿದು ನಮ್ಮ 3 ಜನದ ಜೊತೆ ಸೇರ್ಕೊಂಡ್ಬಿಡ್ತೀನಿ, ಮಕ್ಳು ಕರ್ಕೊಂಡೋಗಿ. ಇನ್ನು ಕೆಲವೊಂದಷ್ಟು ವೀಡಿಯೋಸು ಇದೆಲ್ಲ ತೊಗೋಬೇಕಲ್ವಾ, ಹಾಗಾಗಿ ನಮ್ಮ 3 ಜನ ಜೊತೆ ಸೇರ್ಕೋತೀವಿ. ಸೊ ಒಂದೇನು ಅಂದರೆ ನಮ್ಮ 3 ಜನನೂ ಅಷ್ಟೇ ಪ್ರೀತಿ ಕೊಡ್ತಾರೆ ನನಗೆ. ನಾನು ಕೂಡ ಎಲ್ಲರೂ ಅಷ್ಟೇ ಪ್ರೀತಿಸ್ತೀನಿ. ಸೊ ಎಲ್ಲರೂ ಅಷ್ಟೇ ಚೆನ್ನಾಗಿ ನೋಡ್ಕೋತಾರೆ, ಮಾತಾಡಿಸ್ತಾರೆ ಊರಿಗೆ ಹೋದಾಗ. ಬನ್ನಿ, ನಮ್ಮೂರ ಜಾತ್ರೆ ಒಂದು ಸಿಂಪಲ್ ವೀಡಿಯೋ ನಿಮಗೋಸ್ಕರ ತೊಗೊಂಡಿದ್ದೀನಿ. ಸೊ ನಮ್ಮ ಅಪ್ಪ ಊರಿಗೆ ಬಂದ್ಬಿಟ್ಟಿದ್ದಾರೆ ಅಲ್ಲೇ ಒಳಗಡೆ. ಸೊ ಎಂಟ್ರ್ ಆಗ್ತಾ ಇದ್ದಾರೆ ಊರೊಳಗಡೆ. ಸೊ ಅದನ್ನು ಸೌಂಡ್ ಕೇಳೋದೇ ಅಂತಂದರೆ ಊರೊಳಗೆ ಬರಬೇಕಾದ್ರೆ ಹೇಗೆ ಜನ ಇರ್ತಾರೋ ಅವ್ರನ್ನ ಕಳಿಸ್ಕೊಡ್ಬೇಕಾದ್ರೂ ಹಾಗೆ ಜನ ಹೋಗಬೇಕು. ಜನ ಇರಲಿಲ್ಲ ಅಂದರೆ ಹೋಗಿ ಅವರೇ ಕರ್ಕೊಂಬರ್ತಾರೆ. ಹಂಗೆ ಎಲ್ಲರ ಮನೆ ಹತ್ರ ಹೋಗಿ ಕರ್ಕೊಂಬರ್ತಾರೆ, ನನ್ನ ಬಿಟ್ಬಾ ಬನ್ನಿರಿ ಅಂತ. ಸೊ ಹಂಗಾಗಿ ಹೋಗ್ಬೇಕಾದ್ರೂ ಜನನೂ ಹಾಗೆ ಹೋಗಬೇಕು ಅವ್ರನ್ನ ಕಳಿಸ್ಬೇಕಾದ್ರೆ. ಆದರೆ ಊರೊಳಗೆ ಎಂಟ್ರೆನ್ಸ್ ಆದರು ಅಂದರೆ ದೇವರು ಸುಮಾರಷ್ಟು ಜನ ಸುಚಿತ್ನ ಮಾತಾಡಿಸ್ತಾ ಇದ್ದಾರೆ ಎಲ್ಲರೂ. ಅಂದರೆ ನಮ್ಮ ಮನೆಯವ್ರ ಅತ್ತಿಗೆ ಅಂದರೆ ಅಕ್ಕ, ಆಮೇಲೆ ನಿನ್ನ ಮಾವರು ಬರ್ತಾ ಇದ್ದಾರೆ ನೋಡಿ. ಸೊ ನಮ್ಮ ಮಾವನು ಮಧ್ಯಾಹ್ನನೇ ಬಂದುಬಿಟ್ಟಿರ್ತಾರೆ. ಸೊ ಊರಿನ ಹೆಣ್ಮಕ್ಳು ಎಲ್ಲರೂ ಬಂದಿರ್ತಾರೆ ಸ್ನೇಹಿತರೆ. ಯಾಕೆಂದರೆ
ಊರಿಗೆ ದೇವರು ಬರ್ತಾ ಇದೆ ಅನ್ನೋ ಕಾರಣಕ್ಕೆ ಪ್ರತಿ ವರ್ಷವೂ ಅಷ್ಟೇ ಎಲ್ಲ ಹೆಣ್ಮಕ್ಳು ಪ್ರತಿಯೊಬ್ಬರ ಮನೇಲೂ ಎಲ್ಲ ಹೆಣ್ಮಕ್ಳು ಬಂದಿರ್ತಾರೆ. ಸೊ ಇದಕ್ಕೆ ಮುಂಚೆ ಏನು ಅಂತಂದರೆ ದೇವರಾಯನ ದುರ್ಗದ ಹಬ್ಬ ಎಲ್ಲ ಮುಗಿಸಿರ್ತೀವಿ ಪ್ರತಿ ವರ್ಷವೂ ಅಷ್ಟೇ. ಇಲ್ಲಾಂದರೆ ಸ್ವಲ್ಪ ರೇಚಿಕೆ ಆಗುತ್ತೆ ಅನ್ನೋ ಕಾರಣಕ್ಕೆ ಎಲ್ಲ ಹಬ್ಬಗಳು ತೋಟದ ದೇವರು ಅಂತ ಮಾಡ್ತಾರೆ, ಅದು ದೇವರಾಯನ ದುರ್ಗದ ಹಬ್ಬ ಎಲ್ಲ ಹಬ್ಬಗಳನ್ನೂ ಮುಗಿಸಿ ಆಮೇಲೆ ಶನಿ ದೇವ್ರನ್ನ ಕರ್ಕೊಂಬರೋ ಅಂಥದ್ದು. ಸೊ ಯಾಕೆಂದರೆ ಎಲ್ಲ ರೇಚಿಕೆ ಆಗಿಬಿಡುತ್ತಲ್ವ, ಹಂಗಾಗಿ ಇನ್ನು ಮನೆಯವರು ಇಲ್ಲೇ ಇರ್ತಾರೆ. ಊಟ ಇನ್ನೇನು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ನಮ್ಮ ಮನೆಯವರು ದೊಡ್ಡಪ್ಪ ಅವರ ಅಣ್ಣದಿರು ಮನೆಗಳು ಇವೆಲ್ಲ. ಸೊ ಇಲ್ಲಿವರೆಗೂ ಊಟ ಇರುತ್ತೆ. ಸೊ ಊಟಕ್ಕೆ ಅಲ್ಲೇ ದೇವಸ್ಥಾನದ ಹತ್ರ ಹೋಗಬೇಕು ಅಂತ ಏನಿಲ್ಲ. ಇವಾಗ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಈಗ ಮಾರಮ್ಮನ ದೇವಸ್ಥಾನದಲ್ಲಿ ಗದಿಗೆ ಆಗಿದೆ ಶನ್ಮಾತ್ಮ ಸ್ವಾಮಿ. ಸೊ ಅಲ್ಲೋಗಿ ಎಲ್ಲರೂ ಅಷ್ಟೇ, ಇವಾಗ ಎಲ್ಲರೂ ಹೋಗಿ ಹಣ್ಣು ಕಾಯಿ ಮಾಡಿಸ್ಕೊಂಬರ್ಬೇಕು. ಕೆಲವರು ನಾಳೆ ಪ್ರತಿಯೊಂದು ಮನೇಲೂ ಕೆಲವರು ಗದಿಗೆ ಮಾಡಿಸ್ತಾರೆ. ಸೊ ಅವರು ಕೆಲವೊಂದು ಸಲ ಪೂಜೆ ಮಾಡಿಸಲ್ಲ, ಅಲ್ಲಿ ಮನೆಗೆ ಬಂದಾಗ ಮಾಡಿಸ್ಕೋತಾರೆ. ಸೊ ನಾಳೆ ಕೂಡ ಇದೆ, 2 ದಿವಸದ ಪ್ರೋಗ್ರಾಮ್ ಇದು. ಸೊ ನನಗೆ 2 ದಿವಸನೂ ಹೋಗೋಕ್ಕೆ ಇಷ್ಟ, ಬಟ್ ಕೆಲವೊಂದು ಸಲ 2ನೇ ದಿವಸ ನಂಗೆ ಹೋಗೋಕ್ಕಾಗಲ್ಲ. ಸೊ ನೈಟ್ ಇದು ಇಂಪಾರ್ಟೆಂಟ್, ಯಾಕೆಂದರೆ ದೇವ್ರ ಪ್ರಸಾದ ಎಲ್ಲ ಇವತ್ತೇ ಇರೋದು. ಈಗ ಸ್ವಲ್ಪ ಖಾಲಿ ಇದೆ, ಇನ್ನೇನು ಜನ ತುಂಬ್ತಾರೆ ನೋಡಿ, ದೇವ್ರನ್ನೊಳಗೆ ಕೂರಿಸಿದ್ದಾರೆ. ಇನ್ನು ಒಂದು 8 ಗಂಟೆ 8:15 ಟೈಮ್ಗೆ ಊಟ ಶುರು ಆಗುತ್ತೆ. ಸೊ ಆಲ್ರೆಡಿ ಇಲ್ಲಿ ಮಹಾಮಂಗಳಾರತಿ ಮುಗಿತಿದ್ದಂಗೆ ಒಂದು ಬ್ಯಾಚ್ ಕೂತ್ಬಿಟ್ಟಿರ್ತಾರೆ ಊಟಕ್ಕೆ. ಪ್ರತಿ ಸಲ 2ನೇ ಬ್ಯಾಚೋ 3ನೇ ಬ್ಯಾಚಿಗೆ ಕೂತ್ಕೊತಾ ಇದ್ವಿ. ಈ ಸಲ ಸ್ವಲ್ಪ ಬೇಗ ಪೂಜೆ ಮಾಡಿಸ್ಕೊಂಬಂದು 1ನೇ ಬ್ಯಾಚ್ಗೆ ಕೂತ್ಬಿಟ್ಟಿದ್ವಿ. ಮೇನ್ ಏನು ಅಂದರೆ ಮನೆಯವ್ರಿಗೆ ಸ್ವಲ್ಪ ಕೂತ್ಕೊಳ್ಳೋಕ್ಕಾಗಲ್ಲ ಕಾರಲ್ಲಿ ಜಾಸ್ತಿ ಹೊತ್ತು, ಹಾಗಾಗಿ ಸ್ವಲ್ಪ ಬೇಗ ಮುಗಿಸ್ಕೊಂಬಂದೆ. ಆದರೂ ರಶ್ ಇತ್ತು, ಮುಂದೆ ಹೋಗಿ ಕೂತಿದ್ರಿಂದ ಪೂಜೆ ಎಲ್ಲ ಬೇಗ ಮಾಡಿಸ್ಕೊಂಬಂದೆ ಅಂತಲೇ ಹೇಳ್ಬೋದು. ಇನ್ನು ಮಾರಮ್ಮಂಗೆ ಕೂಡ ಪೂಜೆ ಮಾಡಿಸ್ಬೇಕು. ಇನ್ನು ಮಾರಮ್ಮನ ದೇವಸ್ಥಾನ ಅಲ್ವಾ, 2 ಹಣ್ಣುಕಾಯಿ ತೊಗೊಂಬರ್ಬೇಕು. ಇನ್ನೂ ಜನ ಸೇರ್ತಾ ಇದ್ದಾರೆ. ಈಗ ಇಲ್ಲಿರೋರೆಲ್ಲರೂ ನಮ್ಮೂರು ಜನ ಎಲ್ಲರೂ ಪೂಜೆಗೆ ಅಂತ ಕೂತಿದ್ದೀವಿ. ದೇವ್ರು ಬಂದಿದ್ದ ದಿವಸ ಮತ್ತೆ ಬೆಳಗ್ಗೆ 2 ಟೈಮು ಬರಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಗೊತ್ತಿಲ್ಲ, ಮನಸ್ಸೊಂಥರ ಎಳೀತಾ ಇರುತ್ತೆ ಊರ ಕಡೆ. ಕೆಲವೊಂದು ಸಲ 2 ದಿವಸನೂ ಹೋಗ್ತೀವಿ, ಕೆಲವೊಂದು ಸಲ 2 ದಿವಸ ಹೋಗೋಕ್ಕಾಗಲ್ಲ. ನೈಟ್ ಅಂತೂ ಪಕ್ಕ ಹೋಗ್ತೀವಿ. ಇವಾಗೆಲ್ಲ ಅರೇಂಜ್ ಮಾಡ್ತಾ ಇದ್ದಾರೆ ದೇವರಿಗೆ ಮಹಾಮಂಗಳಾರತಿ ಮಾಡೋದಕ್ಕೆ. ಸೊ ಇಲ್ಲಿ ನಮ್ಮೂರು ಜನನೇ ಸೇರಿರ್ತಾರೆ ಅಂತ ಏನಿಲ್ಲ. ಶನಿಮಾತ್ಮ ಬರ್ತಾ ಇದೆ ನಮ್ಮ ಊರಿಗೆ, ನಮ್ಮ ಬಾರೆ ತೋಟಕ್ಕೆ ಅಂತಂದರೆ ಸುತ್ತಮುತ್ತಲು ಹಳ್ಳಿಗಳಿಗೆ ಎಲ್ಲನೂ ಪ್ರಚಾರ ಆಗಿರುತ್ತೆ. ಸೊ ಸುತ್ತಮುತ್ತ ಎಲ್ಲ ಹಳ್ಳಿಯವರು ದೇವ್ರು ನೋಡೋದಕ್ಕೆ, ಪೂಜೆ ಮಾಡಿಸ್ಕೊಂಡು ಹೋಗೋದಕ್ಕೆ, ಊಟಕ್ಕೆ ಎಲ್ಲದಕ್ಕೂ ಬಂದಿರ್ತಾರೆ. ಸುಜಿತ್ಗೆ ನಮ್ಮ ಮಾವನವರು ಯಾರೋ ಇದನ್ನು ಕೊಟ್ಟರು, ತಿರುಪತಿ ಪ್ರಸಾದ ಕೊಟ್ಬಿಟ್ಟಿದ್ದಾರೆ. ಸುಜಿತ್ ನೋಡಿ ಎಲ್ರಿಗೂ ಹಂಚ್ತಿದ್ದಾನೆ. ಪರಿಚಯ ಇರಲಿ ಇಲ್ದಲೇ ಇರಲಿ ಎಲ್ರೂ ಪರಿಚಯ ಮಾಡಿಕೊಂಡು ಕುಣಿದಿದ್ದೆ. ಜಾಸ್ತಿ ಹೊರಗೆ ಬಿಡಲ್ಲ ಅಲ್ವಾ, ಅಲ್ಲಿ ಫ್ರೀಯಾಗಿ ಬಿಟ್ಬಿಟ್ಟಿದೆ. ನಮ್ಮ ಮಾವ ಅವರು ಎಲ್ಲ ಬಂದಿದ್ರು, ತಾತ ಎಲ್ಲ ಇದ್ರಲ್ವಾ, ಚೆನ್ನಾಗಿ ಕುಣಿದ್ಬಿಟ್ಟು ಅವತ್ತಂತೂ. ಸೊ ನಾನು ಸುಮ್ಮನೆ ಬಿಟ್ಬಿಟ್ಟಿದ್ದೆ. ಅವನ ಖುಷಿಗೆ ಕೊನೆಯೇ ಇಲ್ಲ ಅನ್ನೋ ಥರ ಕುಣಿತಾ ಇದ್ದ ಸುಜಿತ್ತು. ಇವಾಗ ಮಹಾಮಂಗಳಾರತಿ ಟೈಮ್ ಬಂತು. ಸೊ ಎಲ್ಲ ಸ್ವಾಮಿಗೆ ಅಲಂಕಾರ ವಾದ್ಯದ ಸೌಂಡ್ ಕೇಳ್ತಾ ಇದ್ರಂತೂ ಈಗಲೇ ವಾಯ್ಸ್ ಕೊಡಬೇಕಾದ್ರೆ ನನಗೆ ಮೈ ಜುಮ್ ಅನ್ನುತ್ತೆ. ಹಂಗಿರುತ್ತೆ ವೈಬ್ರೇಟ್ ಅದು. ಸೊ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಬಂದ್ವಿ. ಇಲ್ಲಿ ಯಾವುದೇ ಚೇರ್ ಆಗಲಿ ಇದ್ರದ್ದು ಟೇಬಲ್ ವ್ಯವಸ್ಥೆ ಮಾಡಲಿಕ್ಕಾಗಲ್ಲ, ಯಾಕೆಂದರೆ ಅಷ್ಟು ಜನ ಇರ್ತಾರೆ. ದೇವ್ರ ಪ್ರಸಾದ ಅಂದರೆ ಕೇಳಬೇಕಾ, ಅಮೃತಕ್ಕೆ ಸಮ ಅಂತಲೇ ಹೇಳ್ಬೋದು. ಸೊ ನಾವು ಕೂಡ ಊಟ ಮಾಡಿಕೊಂಡು ಮನೆಗೆ ಬರೋ ಅಷ್ಟರಲ್ಲಿ 10:30 ಆಗಿತ್ತು. ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ನನ್ನೆಲ್ಲ ಪ್ರೀತಿ ವ್ಯೂವರ್ಸ್ಗೆ ಆ ಶನಿದೇವರು ಆರೋಗ್ಯ ಜೊತೆಗೆ ಸಕಲ ಸಂಪತ್ತುಗಳನ್ನ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.